हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सत्शास्त्रप्रवचनासक्तान् एलमेलार्यान् गुरून् भजे। पृथ्वीमण्डलमध्यस्थाः पूर्णबोधमतानगाः वैष्णवाः विष्णुहृदयाः तान् नमस्ते गुरुन्मम। हरिः ओम्। ಶ್ರೀಶಾ ಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಗದ್ಯಗಳು. ಇದರಲ್ಲಿ 81ನೇ ಗದ್ಯ ಪುರಾಣ ಪುರುಷೋತ್ತಮ. ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದರಿಂದ ಸಕಲ ವೇದದ ಸಾರ ಏನು ಎಂದರೆ ಭಗವಂತ ಎಂದು ಹೇಳುತ್ತೇವೆ. ಅದರಂತೆ ಸಕಲ ಪುರಾಣದ ಸಾರ ಏನು ಅಂದರೆ ಪುರುಷೋತ್ತಮ ಎಂಬುದನ್ನು ತಿಳಿಸಿದ್ದಾರೆ. ಹಾಗಾದರೆ ಸಕಲ ವೇದದ ಸಾರಕ್ಕೂ ಪುರಾಣದ ಸಾರಕ್ಕೂ ವ್ಯತ್ಯಾಸ ಇದೆಯೇನು ಅಂದರೆ, ವೇದ್ಯನಾಗಿರ್ತಕ್ಕಂಥ ಒಬ್ಬನೇ ಪುರುಷೋತ್ತಮ. ಅದನ್ನು ಭಗವದ್ಗೀತೆಯಲ್ಲಿ ಪ್ರತಿತಂ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮ ಎಂದು ಭಗವದ್ಗೀತೆಯಲ್ಲಿ ಶ್ರೀ ವೇದವ್ಯಾಸದೇವರೇ ಶ್ರೀಕೃಷ್ಣನ ಮೂಲಕ ಉಚ್ಚರಿಸಿದ್ದಾರೆ. ಅದನ್ನು ಶ್ರೀ ಪುರಂದರದಾಸರು ನಮಗೆ ತಿಳಿಸುವುದರ ಮೂಲಕ ಸಕಲ ಉಪನಿಷತ್ತುಗಳನ್ನು ನಮಗೆ ಪರಿಚಯಿಸುತ್ತಿದ್ದಾರೆ. ಈಗ ಬ್ರಹ್ಮಾಂಡ ಪುರಾಣವನ್ನು ನೋಡಿದಾಗ, ಹಿಂದೆ ನಾವು ಮಾಂಡಕ ಉಪನಿಷತ್ತನ್ನು ನೋಡಿದೆವು. ಈಗ ಬ್ರಹ್ಮಾಂಡ ಪುರಾಣ ಸರ್ವಮೂಲ ಗ್ರಂಥದಲ್ಲಿ ಶ್ರೀಮದಾನಂದ ತೀರ್ಥರು ಉದರಿಸಿರುವ ಉಪನಿಷತ್ತು ಐತರೇಯ ಉಪನಿಷತ್ತು. ಈ ಐತರೇಯ ಎಂಬ ಉಪನಿಷತ್ತಿನಲ್ಲಿ ಪುರಾಣ ಪುರುಷೋತ್ತಮನ ವಿಶೇಷ ಆಕಾರ ಏನು ತಿಳಿಯಬಹುದು ಎಂದರೆ, ಸಕಲ ಶಬ್ದದ ಅರ್ಥ ಭಗವಂತ ಎಂಬುದನ್ನು ಪುರಂದರದಾಸರು ಯಾವುದರಿಂದ ಅವರು ವಿಶೇಷಾಕಾರವನ್ನು ನಮ್ಗೆ ತಿಳಿಸ್ತಾ ಇದ್ದಾರೆ ಅಂದರೆ ಉಪನಿಷತ್ ಮೂಲಕವಾಗಿ. ಅದು ಸಹ ಈ ಐತರೇಯ ಉಪನಿಷತ್ತಿನಿಂದಲೇ ತಿಳಿಸುತ್ತಿದ್ದಾರೆ ಎಂಬುದನ್ನು ನಾವು ಈ ಅಧ್ಯಯನದಿಂದ ತಿಳಿಯಬಹುದು. ಅದನ್ನು ಈ ಶ್ಲೋಕಗಳಿಂದ ಬ್ರಹ್ಮಾಂಡ ಪುರಾಣದ ಶ್ಲೋಕದಿಂದ ನಮಗೆ ಅಭಿವ್ಯಕ್ತವಾಗುತ್ತದೆ. ಬ್ರಹ್ಮಾಂಡ ಪುರಾಣದಲ್ಲಿರ್ತಕ್ಕಂಥ ಐತರೇಯ ಭಾಷ್ಯದ ವಚನ ಹೀಗಿದೆ: ದೇವತೈಃ ಉಪಕಾರಸ್ತು ಕ್ರಿಯತೆ ನರಕರ್ಮಣಾಂ ದೇವಾನಾಂ ಕರ್ಮಣೈವೇತೆ ಜಾಯಂತೆ ಸರ್ವಮಾನುಷಾಃ ಪ್ರಧಾನತ್ವಾನ್ ನ ದೇವಾನಾಂ ನೃಕರ್ಮೋತ್ಪತ್ತಿ ಕಾರಣಂ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಪ್ರತಿಯೊಂದು ಕರ್ಮಗಳಿಗೆ ಏನು ಮಾಡುತ್ತೇವೆಯೋ, ಕರ್ಮ ಕಾರಣ ಕಾರ್ಯಗಳಿಗೆ ಏನೇನು ಹೆಸರು ಇಟ್ಟಿದ್ದೇವೆಯೋ ಎಲ್ಲದಕ್ಕೂ ಭಗವಂತನೇ ವಾಚ್ಯ ಎಂಬುದನ್ನಾಗಿ ಈ ಐತರೇಯ ಉಪನಿಷತ್ತು ತಿಳಿಸ್ತಾ ಇದೆ. ಆದ್ದರಿಂದ ಈ ಐತರೇಯ ಉಪನಿಷತ್ತಿನ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡು ಮುಂದೆ ಹೋಗಬಹುದು. ಐತರೇಯ ಎಂಬತಕ್ಕಂಥದ್ದು ದಶೋಪನಿಷತ್ತಿನಲ್ಲಿ ಋಗ್ವೇದಕ್ಕೆ ಸೇರಿದ ಏಕಮಾತ್ರ ಉಪನಿಷತ್ತು ಐತರೇಯ ಉಪನಿಷತ್ತು. ಮಹದೈತರೇಯ ಉಪನಿಷತ್ತು ಬ್ರಹ್ಮ ಉಪನಿಷತ್ತು, ಮಹಾಭೂತಿಶ್ರುತಿ ಎಂಬುದಾಗಿ ಈ 4 ಹೆಸರುಗಳಿಂದ ಸಹ ಇದು ಪ್ರಸಿದ್ಧವಾಗಿದೆ. ಆಚಾರ್ಯ ಶ್ರೀಮಧ್ವರಿಗೆ ಅತೀ ಪ್ರಿಯವಾದ ಉಪನಿಷತ್ತು ಎಂಬುದು ಇದರ ಮತ್ತೊಂದು ಮಹತ್ವ.
ಆದ್ದರಿಂದ ಅದು ಐತರೇಯತ ಕಿಂಚನ ಸೂಕ್ತಂ ಎಂಬುದು ಸುಪ್ರಸಿದ್ಧ ವಾಕ್ಯ ಸುಮಧ್ವಿಜಯಲ್ಲಿ ನಾವು ಕಾಣಬಹುದು. ಅವರು ಅನೇಕ ಸಲ ಐತರೇಯ ಶ್ರುತಿಯ ಪ್ರವಚನ ನೀಡಿದ ಉಲ್ಲೇಖ ಸುಮಧ್ವಿಜಯದಲ್ಲಿ ಬಂದಿದೆ. 3ನೇ ಸರ್ಗ 55ನೇ ಶ್ಲೋಕ, 6ನೇ ಸರ್ಗ 1ನೇ ಶ್ಲೋಕ, 6ನೇ ಶ್ಲೋಕ 50ನೇ ಶ್ಲೋಕ, 16ನೇ ಸರ್ಗದ 16ನೇ ಶ್ಲೋಕ ಮತ್ತು 16ನೇ ಸರ್ಗದ 54ನೇ ಶ್ಲೋಕ. ಇಷ್ಟರಲ್ಲೂ ಸಹ ಶ್ರೀಮದಾನಂದ ತೀರ್ಥರು ಐತರೇಯ ಉಪನಿಷತ್ತನ್ನು ಉದಹರಿಸಿದ್ದಾರೆ. ಗುರುದಕ್ಷಿಣೆಯ ನೆಪದಲ್ಲಿ ತೋಟಂತಿಲ್ಲಾರಿಗೆ ಅವರು ಇದರ ರಹಸ್ಯ ಪ್ರಮೇಯಗಳನ್ನು ಉಪದೇಶದ ವಿವರ ಸುಮಧ್ವಿಜಯಲ್ಲಿ ಇದೆ. ಅದು 3ನೇ ಸರ್ಗ 55ನೇ ಶ್ಲೋಕವಾಗಿದೆ. ಎಂದರೆ ಇದು ಆಚಾರ್ಯರ ಮೊದಲ ಭಾಷ್ಯ. ಅಂದರೆ ದಶೋಪನಿಷತ್ತುಗಳಿಗೆ ಯಾವುದು ಮೊದಲು ಬರೆದರು, ಯಾವುದು ನಂತರ ಬರೆದು ಎಂಬತಕ್ಕಂಥ ಮಾಹಿತಿ ಎಲ್ಲವೂ ನಮಗೆ ಸಿಗುವುದಿಲ್ಲ. ಗೀತಾ ಭಾಷ್ಯವನ್ನು ವೇದವ್ಯಾಸ ದೇವರಿಗೆ ರಚಿಸಿದರು ಎಂಬುದು ಇತಿಹಾಸದಲ್ಲಿ ಪ್ರಸಿದ್ಧವಾಗಿದೆ. ಉಪನಿಷತ್ತಿನಲ್ಲಿ ಯಾವುದು ಬರೆದರು ಎಂಬತಕ್ಕಂಥದ್ದನ್ನು ಗಹನವಾಗಿ ತಿಳಿಯಬೇಕಾದರೆ ಈ ರೀತಿಯಲ್ಲಿ ತಿಳಿಯಬಹುದು. ಗುರುಗಳಿಗೆ ಮಾಡಿದ್ದರಿಂದ ಐತರೇಯ ಭಾಷ್ಯವನ್ನೇ ಮೊದಲು ರಚಿಸಿದರು ಎಂದು ನಾವು ತಿಳಿಯಬಹುದು. ಹೇಗೆ ಉಪದೇಶಿಸಿದರು ಅಂದರೆ ಸರ್ವಶಬ್ದವಾಚ್ಯ ಭಗವಂತ ಎಂಬುದನ್ನು ತಮ್ಮ ಗುರುಗಳಿಗೆ ಹೇಳಿಕೊಟ್ರು. ಅದನ್ನೇ ಪುರಂದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿಬಿಟ್ಟಿದ್ದಾರೆ. ಪುರುಷೋತ್ತಮ ಶಬ್ದ ಪ್ರತಿ ಪುರಾಣದ ಪ್ರತಿ ವಾಕ್ಯದ ಉತ್ತರ ರೂಪವಾಗಿದೆ ಎಂದು ತಿಳಿದುಕೊಂಡ್ಬಿಡಿ ಅಂತ ಹೇಗೆ ಪುರಂದಾಸರು ಹೇಳಿದರೋ ಹಾಗೆ ಐತರೇಯ ಭಾಷೆಯಲ್ಲಿ ಸಕಲ ವೇದದ ಸಕಲ ಅಕ್ಷರ, ಸಕಲ ವಾಕ್ಯ, ಸಕಲ ಪ್ರಮೇಯ ಭಗವತ್ಪರವಾಗಿಯೇ ಇದೆ ಎಂಬುದಂಥದ್ದಾಗಿ ತಮ್ಮ ನಿಮಿತ್ತ ಗುರುಗಳಿಗೆ ಶ್ರೀಮದಾನಂದ ತೀರ್ಥರು ಉಪದೇಶಿಸಿದರು. ಆಗ ವಯಸ್ಸು ಇನ್ನು 8ರ ಆಸುಪಾಸು ಇರಿತ್ತು. ಅವರು ಪೂರ್ಣ ಪ್ರಜ್ಞಾ ಎಂಬುದನ್ನು ನಿರೂಪಿಸುವ ಅನೇಕ ಪ್ರಸಂಗಗಳಲ್ಲಿ ಇದು ಒಂದಾಗಿದೆ. ಐತರೇಯ ಉಪನಿಷತ್ತು ಋಗ್ವೇದದ ಐತರೇಯಾರಣ್ಯದ ದ್ವಿತೀಯಾರಣ್ಯಕದ 7 ಅಧ್ಯಾಯಗಳನ್ನು ಮತ್ತು ತೃತೀಯಾರಣ್ಯಕದ 2 ಅಧ್ಯಾಯಗಳನ್ನು ಎಂದರೆ ಒಟ್ಟಾಗಿ 9 ಅಧ್ಯಾಯಗಳನ್ನು ಹೊಂದಿದೆ. ಪ್ರಧಾನವಾಗಿ ಗದ್ಯ ರೂಪದ ಈ ಉಪನಿಷತ್ತಿನಲ್ಲಿ ಒಟ್ಟು ಖಂಡಗಳ ಸಂಖ್ಯೆ 38 ಇದೆ. ಇತರ ಐತರೇಯ ಭಾಷೆಯಲ್ಲಿ 2ನೇ ಅರಣ್ಯಕದ 4, 5 ಮತ್ತು 6ನೇ ಅಧ್ಯಾಯಗಳು ಮಾತ್ರ ಉಂಟು ಎಂದು ಹೇಳ್ತಾರೆ. ಇನ್ನು ರಾಮಾನುಜರ ಮತದಲ್ಲಿ ಯಾವ ಉಪನಿಷತ್ತಿಗೂ ಭಾಷೆ ರಚನೆ ಮಾಡೇ ಇಲ್ಲ. ಆದ್ದರಿಂದ ಅವ್ರಿಗೆ ಭಾಷೆದ ಪ್ರಸಕ್ತಿ ಇಲ್ಲ. ಸಮಗ್ರ ಉಪನಿಷತ್ತಿಗೆ ಮೊಟ್ಟ ಮೊದಲಿಗೆ ರಚಿತವಾದ ಭಾಷೆ ಎಂಬುದು ಈ ಕೃತಿಯ ವಿಶೇಷ. ಎಂದರೆ ಮಧ್ವ ಭಾಷೆಕ್ಕಿಂತ ಮುಂಚೆ ಈ ಉಪನಿಷತ್ತಿನ ಸಮಗ್ರ ಸ್ವರೂಪದ ಪರಿಚಯ ಇರಲಿಲ್ಲ ಎಂದಾಯಿತು. ಆಚಾರ್ಯ ತೋರಿಸುವ ಉಪನಿಷತ್ತಿನ ಸ್ವರೂಪ ಅನಂತ ಇತರಿಗೆ ಗ್ರಾಹ್ಯವಾಯಿತು ಎನ್ನಲು ಇದರ ಮೇಲೆ ಅನಂತರ ರಚಿತವಾದ ಉಪನಿಷತ್ ಬ್ರಹ್ಮಯೋಗಿ ಅದ್ವೈತ ಪರದಲ್ಲಿ ಮತ್ತು ರಂಗರಾಮಾನುಜ ವಿಶಿಷ್ಟ ಅದ್ವೈತ ಪರ ಭಾಷೆಗಳು ಸಾಕ್ಷಿಯಾಗಿದೆ. ಅವೆರಡರಲ್ಲೂ ಆಚಾರ್ಯ ತೋರಿಸಿರುವ 9 ಅಧ್ಯಾಯಗಳು ಗೃಹೀತವಾಗಿದೆ. ಭಗವಂತನನ್ನು ಉಕ್ತ, ಅರ್ಕ, ಬೃಹತ್, ಪವಮಾನ ಎಂಬುದ ಉಪಾಸನೆ ಮಾಡಬೇಕು ಎಂಬುದು ಈ ಉಪನಿಷತ್ತಿನ ಪ್ರಧಾನವಾದ ವಿಷಯವಾಗಿದೆ. ಭಗವಂತನ ಪ್ರಾಪ್ತಿಗೆ ಅವನ ಅನುಗ್ರಹವೇ ಸಾಧನೆ. ಅವನನ್ನು ಗೌರವಿಸದ ಪಿಶಾಚಿಗಳು, ರಾಕ್ಷಸರು ಮತ್ತು ಅಸುರರು ನಾಶ ಹೊಂದುತ್ತಿರುತ್ತಾರೆ ಎಂಬುದು ಇದರ ತಾತ್ಪರ್ಯ. ಅವನಿಂದಲೇ ದೇವತೆಗಳು ಮೊದಲಾದ ಸಕಲ ಸೃಷ್ಟಿ, ವಾಯುದೇವರು ಜೀವೋತ್ತಮರಾಗಿದ್ದು ಸಕಲ ಶರೀರಧಾರಕರಾಗಿರುವುದರಿಂದ ಅವರು ಉಕ್ತ ಶಬ್ದ ವಾಚ್ಯರಾಗಿರುವರು. ಸಕಲ ಸರ್ವಶಬ್ದಗಳು, ಸಕಲ ಶಾಸ್ತ್ರಗಳು ಭಗವತ್ಪರ. ಸಮಸ್ತ ಋಷಿಗಳ ನಾಮಗಳು, ಸಮಸ್ತ ದೇವತಾ ನಾಮಗಳು, ಸಕಲ ಛಂದಸ್ಸಿನ ನಾಮಗಳು, ಸಕಲ ವಸ್ತುವಿನ ನಾಮಗಳು, ಒಟ್ಟಾಗಿ ಸರ್ವ ಶಬ್ದಗಳು ಮೂಲತಃ ಪರಮ ಮುಖ್ಯ ವೃತ್ತಿಯಿಂದ ಭಗವದ್ವಾಚಕ ಎಂಬುದೇ ಐತರೇಯ ಉಪನಿಷತ್ತಿನ ಮಹಾ ತಾತ್ಪರ್ಯವೆನಿಸಿದೆ. ಇದನ್ನು ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇದು ಕನ್ನಡದಲ್ಲಿ ಪರ್ಯಾಯ ಶಬ್ದವನ್ನಾಗಿ ನಾವು ತಿಳಿಯಬಹುದು.
ಬೃಹತಿ ಸಹಸ್ರವು ಭಗವಂತನಿಗೆ ಅನ್ನ, ಅದು ವಾಯು ಪ್ರತಿಪಾದಕವೂ ಆಗಿದೆ. ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ರೂಪವಾಗಿದೆ. ಅಹಂ, ತ್ವಂ, ಅಸ್ಮಿ, ಪ್ರಾಣ ಮುಂತಾದ ಸರ್ವ ಶಬ್ದಗಳು ಭಗವತ್ಪರವೇ ಆಗಿದೆ. ಬೃಹತಿ ಸಹಸ್ರದಿಂದ ಪ್ರತಿಪಾದಿತವಾದ 72,000 ಭಗವದ್ ರೂಪಗಳು ಶರೀರದೊಳಗಿನ 72,000 ನಾಡಿಗಳಲ್ಲಿ ನೆಲೆಸಿದೆ. ಭಗವಂತನಿಗೆ ಪುರುಷ ರೂಪದಿಂದ ಸ್ತ್ರೀ ರೂಪಗಳೂ ಉಂಟು, ಆದರೆ ನಪುಂಸಕ ರೂಪ ಮಾತ್ರ ಇಲ್ಲ. ಭಗವಂತನ ಪುರುಷ ರೂಪಗಳು ಬೃಹತಿ ಸಹಸ್ರದ ಸ್ವರಗಳಿಂದಲೂ ಸ್ತ್ರೀ ರೂಪಗಳು ವ್ಯಂಜನದಿಂದಲೂ ವಾಚ್ಯವಾಗಿದೆ. ನಪುಂಸಕ ಎಂಬತಕ್ಕಂಥದ್ದು ದೋಷಪೂರಿತವಾದ್ದರಿಂದ ಭಗವಂತನಿಗೆ ಯಾವ ದೋಷಕ್ಕೂ ಆಸ್ಪದವಿಲ್ಲವರಿಂದ ಭಗವಂತ ಸ್ತ್ರೀ ಅಥವಾ ಪುಂ ಎಂದು ತಿಳಿಯಬೇಕೇ ಹೊರತು ದೋಷಪೂರಿತವಾದ ನಪುಂಸಕ ಎಂದು ತಿಳಿಯಬಾರದು. ಭಗವಂತನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಮತ್ತು ನಾರಾಯಣ ರೂಪಗಳಿಂದ ಸರ್ವತ್ರ ಎಲ್ಲರಲ್ಲೂ ನೆಲೆಸಿರುತ್ತಾನೆ. ಸಂಕರ್ಷ ಮತ್ತು ಪ್ರದ್ಯುಮ್ನ ರೂಪಗಳಿದ್ದು ಮೋಕ್ಷದಲ್ಲಿದ್ದು ಭೋಕ್ತೃಗಳಲ್ಲಿದ್ದು ಭೋಕ್ತೃಶಕ್ತಿಪ್ರದವು ಸ್ವತಃ ಮುಖ್ಯ ಭೋಕ್ತೃಗಳೂ ಆಗಿವೆ. ನಾರಾಯಣ ಮತ್ತು ಅನಿರುದ್ಧ ರೂಪಗಳು ಭೋಗ್ಯ ವಸ್ತುಗಳಲ್ಲಿ ನೆಲೆಸಿದ್ದು ಸರ್ವರಿಗೂ ತೃಪ್ತಿ ನೀಡುವುದು. ವಾಸುದೇವ ರೂಪ ಆಕಾಶದಲ್ಲಿದ್ದು ಸದಾ ಅವಕಾಶಪ್ರದವಾಗಿದೆ. ಭಗವಂತನು ಸಕಲಕ್ಕೂ ಮುಖ್ಯ ಸೃಷ್ಟಿಕರ್ತನಾಗಿದ್ದಾನೆ. ಅವನು ಆನಂದತಮ, ಅವನೇ ಮುಖ್ಯ ಕತರ. ಅನಂತರ ಅಧಿದೈವತ ಅಧಿಸಂಹಿತೆಗಳು ವಿವರ ಬಂದಿದೆ. ಇದರಲ್ಲಿ ವಿಷ್ಣು ಶಬ್ದ ಅರ್ಥ ವಿವರಣೆ, ಶಾರೀರ ಪುರುಷ ಅಂದರೆ ಶಿವ, ಚಂದಃ ಪುರುಷ ಅಂದರೆ ಗರುಡ, ವೇದ ಪುರುಷ ಅಂದರೆ ಶೇಷ ಮತ್ತು ಮಹಾಪುರುಷ ಅಂದರೆ ಚತುರ್ಮುಖ ಬ್ರಹ್ಮ ಎಂಬ ವಿವರಣೆ ಇದೆ. ಭಗವತ್ ಸ್ವರೂಪದ ಬಗ್ಗೆ ಮಿಥ್ಯಾಜ್ಞಾನ, ರಮಾ ಬ್ರಹ್ಮಾದಿಗಳ ತಾರತಮ್ಯವನ್ನು ತಿಳಿಯದಿರುವಿಕೆ, ಅವಿಹಿತ ಕಾರಣ ಮತ್ತು ವಿಹಿತ ತ್ಯಾಗಗಳು ಮತ್ತು ಅನರ್ಹರಿಗೆ ಉಪದೇಶ ಎಂಬುದಾಗಿ ಭಗವದ್ವಿಷಯಕವಾದ ತ್ಯಾಗ 4 ವಿಧ. ಮೊದಲೆರಡು ತ್ಯಾಗದಿಂದ ಅಂಧಂ ತಮಸ್ಸು, 3ನೇ ತ್ಯಾಗದಿಂದ ಅನೇಕ ತರವಾದ ನರಕಗಳು ಮತ್ತು 4ನೇ ತ್ಯಾಗದಿಂದ ಊರ್ಧ್ವಲೋಕಕ್ಕೆ ಹೋಗುವ ಶಕ್ತಿಯ ಅಭಾವ. ಇವು ಕ್ರಮವಾಗಿ ಭಗವತ್ ತ್ಯಾಗದ ದುಷ್ಪರಿಣಾಮೆಯಾಗಿದೆ. ಮರಣ ಸೂಚಕ ದುಶ್ಚಕರಗಳನ್ನು ಮತ್ತು ಸ್ವಪ್ನವನ್ನು ನಿರೂಪಿಸಿ ರಾತ್ರಿ ಸುಖದ ಜಪ ಹೋಮಾದಿಗಳನ್ನು ಅವುಗಳ ಪರಿಹಾರದ ಉಪಾಯವನ್ನು ವಿಧಿಸಲಾಗಿದೆ. ಈ ಐತರೇಯ ಉಪನಿಷತ್ತಿನಲ್ಲಿ ಅವುಗಳಿಂದ ಅಮಮೃತ್ಯು ಯೋಗವು ಪರಿಹಾರವಾಗುತ್ತದೆ. ಕಾಲ ಮೃತ್ಯು ಆಗಿದ್ದಲ್ಲಿ ಸದ್ಗತಿ ಪ್ರಾಪ್ತಿಗೆ ಸಾಧನವಾಗತ್ತೆ ಅಂತ ತಿಳಿಯಬೇಕು. ಬ್ರಹ್ಮಾದಿ ದೇವತೆಗಳ ದೇಹವೇ ವಿಷ್ಣುವನ್ನು ಆರಾಧಿಸುವ ದೈವಿ ವೀಣೆಯಾಗಿದ್ದು, ಮಾನುಷ ವೀಣೆ ಅಂದರೆ ಅನುಕರಣೆ ಮಾತ್ರ. ದೈವಿ ವೀಣೆಯನ್ನು ಹೇಗೆ ಉಪಾಸನೆ ಮಾಡುವನೋ ಅಪರೋಕ್ಷ ಜ್ಞಾನಿಯು ಕೀರ್ತಿಶಾಲಿ ಆಗುವನೋ. ವಿಷ್ಣು ಶಬ್ದ ಭಗವಂತನು ವಿಶಿಷ್ಟಚೇಷ್ಟಕನು, ಭಗವಂತನು ಎಂಬುದನ್ನು ತಿಳಿಸಿ ಸಕಲ ವೇದಾರ್ಥ ಸಾರವೇ ಆಗಿದೆ ಎಂದು ತಿಳಿಯಬೇಕು. ಇದು ಸಂಕ್ಷಿಪ್ತವಾದ ಐತರೇಯ ಭಾಷ್ಯದ ಸಾರ. ಹರಿಸರ್ವೋತ್ತಮತ್ವ ಮತ್ತು ವಾಯು ಜೀವೋತ್ತಮತ್ವಗಳು ಈ ಉಪನಿಷತ್ತಿನ ವಿಶೇಷವಾಗಿ ನಿರೂಪಿತವಾಗಿರುವ ಪ್ರಧಾನ ಪ್ರಮೇಯಗಳು. ಬೃಹತಿ ಸಹಸ್ರ ಮಹಿಮೆ ಇಡೀ ಉಪನಿಷತ್ತಿನ ಕೇಂದ್ರ ಬಿಂದು. ರಾತ್ರಿ ಸೂಕ್ತ, ಯದಂತಿ ಸೂಕ್ತ, ಋಕ್ಕುಗಳು ಮೊದಲಾದ ಅನೇಕ ವೇದ ಮಂತ್ರಗಳಿಗೆ ಇದರಲ್ಲಿ ಅಪೂರ್ವವಾದ ವಿವರಣೆ ಉಂಟು. ಯೋಹಂ ಸೋಹ ಸೌ ಯೋಸೌ ಸೋಹಂ ಎಂಬ ಅದ್ವೈತ ಪರವೆಂದು ತೋರುವ ಇದರಲ್ಲಿನ ವಾಕ್ಯಕ್ಕೆ ಭೇದಪರವಾದ ಸುಂದರ ಅರ್ಥವನ್ನು ಆಚಾರ್ಯರು ಸಪ್ರಮಾಣವಾಗಿ ನೀಡಿರುವರು. ಇದು ಐತರೇಯ ಉಪನಿಷತ್ತಿನ ಸಾರಾಂಶ ರೂಪವಾಗಿ ನಾವು ತಿಳಿಯಬಹುದು. ಈಗ ಪ್ರಸ್ತುತ ಬೃಹದಾರಣ್ಯಕ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿರತಕ್ಕಂಥ ದೇವತೈ ಉಪಕಾರಸ್ತು ಎಂಬತಕ್ಕಂಥದ್ದನ್ನು ಈ ಐತರೇಯ ಭಾಷ್ಯದಲ್ಲಿ ನಾವು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಬ್ರಹ್ಮಾಂಡ ಪುರಾಣದಲ್ಲಿ ದ್ವಿತೀಯ ಭಾಗದಲ್ಲಿ, ಅಂದರೆ ಮೊದಲನೇ ಭಾಗದ ಕೊನೆಯ ಭಾಗದಲ್ಲಿ ವಿಶೇಷಾಕಾರವಾಗಿ ಈ ಬೃಹತಿ ಸಹಸ್ರನಾಮದಲ್ಲಿ ಇರತಕ್ಕಂಥ ಎಲ್ಲ ನಾಮಕ ಅರ್ಥವನ್ನು ಹೇಗೆ ಹೇಳಿದರೋ ಹಾಗೆ ಐತರೇಯ ಭಾಷೆಯಿಂದ ನಾವು ಯಾವುದೇ ಶಬ್ದವನ್ನು ತಿಳಿದರೂ ಭಗವದ್ವಾಚಕ ಎಂಬತಕ್ಕಂಥದ್ದನ್ನು ನಾವು ಮನಸ್ಸಿನಲ್ಲಿ ಮೊದಲು ಇಟ್ಟುಕೊಂಡು ಬಿಡಬೇಕು. ಇದರಿಂದ ನಮಗೇನು ಅರ್ಥವಾಗತ್ತೆ ಅಂದರೆ, ಉಕ್ತ ಅಂದರೆ ಏನು, ಶಸ್ತ್ರ ಮಂತ್ರದಿಂದ ಅನ್ನ ಅಂದರೆ ತೃಪ್ತಿಕರ ಹೇಗಾಗತ್ತೆ, ಅರ್ಕ ಅಂದರೆ ಏನು, ಯಾವ ವೇದದಲ್ಲಿರ್ತಕ್ಕಂಥ ಆಧ್ಯಾತ್ಮದ ಉಕ್ತ ಶಬ್ದದಲ್ಲಿ ಏನು, ಭಗವಂತ ಅನ್ನ ತನಗೆ ತಾನೇ ಅನ್ನ ಹೇಗಾದ, ಏಕೆಂದರೆ ನಾವೆಲ್ಲರೂ ಅನ್ನದಿಂದ ಬದುಕಿದ್ದೇವೆ. ಭಗವಂತನಿಗೆ ಅನ್ನ ಯಾವುದು, ತನಗೆ ತಾನೇ ಅನ್ನ, ಅದನ್ನು ಹೇಗೆ ತಿಳ್ಕೊಳ್ಳೋದು.
ಪ್ರಪದ, ಊರು, ಉದರ ಇಂತಹ ಶಬ್ದಗಳನ್ನು ಭಗವಂತನಲ್ಲಿ ಹೇಗೆ ತಿಳಿಬೇಕು? ಯಾವುದೇ ಶಬ್ದವಾದರೆ ಅದು ಭಗವಂತ ವಾಚಕ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ದೇವತ್ವ ಪದವಿ ವಿಜೇತ ವಾಯುದೇವರು ಹೇಗಾದರು? ಏಕೆಂದರೆ ಅವರು ವಿಶೇಷವಾದ ಜ್ಞಾನವನ್ನು ಸಂಪಾದನೆ ಮಾಡಿದ್ದರಿಂದ, ಅವರ ಯೋಗ್ಯತೆ ಅತಿ ದೊಡ್ಡದಾಗಿರೋದ್ರಿಂದ ಅವರು ಸಕಲ ಶಬ್ದಕ್ಕೆ ಅತಿ ಮುಖ್ಯಾರ್ಥವಾಗಿ ಭಗವಂತನಾದರೆ ಮುಖ್ಯಾರ್ಥವಾಗಿ ವಾಯುದೇವರು ಆಗುತ್ತಾರೆ ಎಂಬುದನ್ನು ಇಲ್ಲಿ ತಿಳಿಸ್ಕೊಡ್ತಾರೆ. ಆದ್ದರಿಂದ ದೇವತೆಗಳಲ್ಲಿ 2 ಬಾರಿ ಸ್ಪರ್ಧೆಯನ್ನು ಮಾಡಿದಾಗ ಆ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥವರು ವಾಯುದೇವರೇ. ಆದ್ದರಿಂದ ವಾಯುದೇವರು ದೇವತೆಗಳಲ್ಲೂ ಉತ್ತಮರಾಗಿದ್ದಾರೆ ಮತ್ತು ಅವರು ಸಕಲ ಜೀವರಲ್ಲಿ, ನಮ್ಮ ಚೇತನರಲ್ಲಿ ಅಂದರೆ ಜೀವರಲ್ಲಿ ಜೀವೋತ್ತಮರಾಗಿದ್ದಾರೆ ಎಂಬತಕ್ಕಂಥದ್ದನ್ನು ಈ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಆದ್ದರಿಂದ ಎಲ್ಲ ಇಂದ್ರಿಯ ಅಭಿಮಾನಿಗಳು ದೇವತೆಗಳು, ಅಭಿಮಾನಿಗಳಿಗೂ ಅಭಿಮಾನಿಯಾಗಿರ್ತಕ್ಕಂಥ ವಾಯುದೇವರು. ಜ್ಞಾನಿಗೆ ಮಾತ್ರ ಮೋಕ್ಷ ನಿಶ್ಚಿತವಾಗಿ ಬರುತ್ತೆ. ಜ್ಞಾನಿಗಳಲ್ಲಿ ಮಿಥ್ಯಾಜ್ಞಾನಿಗಳಾದರೆ ತಮಸ್ಸು ಎಂಬತಕ್ಕಂಥ ನಿಶ್ಚಯವಾಗಿ ಬರುತ್ತೆ. ಆದರೆ ಸತ್ಯ ಎಂಬತಕ್ಕಂಥ ಶಬ್ದದ ಅರ್ಥ ಭಗವಂತ ಹೇಗೆ ಎಂಬುದನ್ನು ನಾವು ತಿಳಿಯಬೇಕು. ಸಕಲ ಶ್ರುತಿ ಸ್ಮೃತಿಗಳು ಎಲ್ಲವೂ ಭಗವಂತನ ಹರಿಯಾಜ್ಞೆ ಎಂದು ನಾವು ತಿಳಿಯಬೇಕಾದ ವಿಶೇಷ. ಪಾಪನಾಶನವಾದ ವೇದಮೂರ್ತಿಗಳು ಹರಿವಾಯುಗಳು ಎಂಬತಕ್ಕಂಥದ್ದನ್ನು ತಿಳಿಯಬೇಕು. ಇದೆಲ್ಲವೂ ಋಷಿಗಳ ಸ್ವ ಅನುಭವವಾದ ರೂಪವಾಗಿದೆ. ಪ್ರತಿಯೊಂದು ಋಷಿಗಳ ಹೆಸರನ್ನು ಹೇಳಿದರೂ ಸಹ ಅದು ಭಗವದ್ವಾಚಿಕವೇ ಆಗಿದೆ. ಜೀವ ಎಂದರೆ ಪರಮಾತ್ಮನಿಗೆ ಬಂಗಾರ, ಅಂದರೆ ಭಗವಂತನ ಜೀವನಿಗೆ ಅಷ್ಟು ಪ್ರಶಸ್ತವನ್ನು ಕೊಟ್ಟಿದ್ದಾನೆ ಮತ್ತು ಆ ಜೀವನಲ್ಲಿ ಅನಂತ ರೂಪದಿಂದ ವಾಸ ಮಾಡಿದ್ದಾರೆ. ಪರಮಪುರುಷನ ಮುಖದಿಂದಲೇ ಎಲ್ಲ ಸೃಷ್ಟಿಯಾಗುವುದು. ಎಲ್ಲ ಕರ್ತೃತ್ವ ಎಂಬತಕ್ಕಂಥದ್ದು ಕೇವಲ ಭಗವಂತನಲ್ಲಿ ಮಾತ್ರ ಇರುವುದು. ಉಪಾಸನೆ ಆದರೆ ಎಲ್ಲರಿಗೂ ನಿಲುಕುವುದಿಲ್ಲ, ಏಕೆಂದರೆ ಅದು ಯೋಗ್ಯತೆಯನ್ನು ಅನುಸರಿಸಿರುತ್ತೆ. ಈ ಉಪನಿಷತ್ತನ್ನು ಕೇಳಿ ತಿಳಿದರೆ ಸಾಲದು, ಅನುಭವ ಬೇಕು ಎಂಬುದನ್ನು ಈ ಉಪನಿಷತ್ತಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ವೇದನಂ ಹಿ ಅಪರೋಕ್ಷೇಣ ಮುಖ್ಯಂ ಭವತಿ ನಾನ್ಯತಾ ಏಕದೇಶವಿದೋ ಯಸ್ಮಾತ್ ಪರೋಕ್ಷ ಜ್ಞಾನಿನೋ ಅಖಿಲಃ ಅಪರೋಕ್ಷಂ ಭವೇದ್ಯಸ್ಮಾತ್ ನೈವ ಉಪಾಸ್ಯಾಮೃತೆ ಕ್ವಚಿತ್ ತಸ್ಮಾತ್ ಉಪಾಸನಪೂರ್ವಂ ತು ಯೋ ಅಪರೋಕ್ಷಂ ಪ್ರಪಶ್ಯತಿ ಸ ಏವ ವೇದ ನಾನ್ಯಸ್ತು ಯೋಗಶ್ಚೈವ ಅಪರೋಕ್ಷದೃಕ್ ತಸ್ಮಾತ್ ಯೋಗ್ಯ ಸೂಕ್ತ ಫಲಂ ಅನ್ಯೇಷಂ ಕಿಂಚಿದೇವ ಹಿ. ನಾವು ಎಲ್ಲವೂ ತಿಳಿದುಕೊಂಡು ಬಿಟ್ಟಿದ್ದೇವೆ ಎಂಬ ಅಹಂಕಾರದಿಂದ ಯಾವ ಉತ್ತಮ ಗತಿ ಆಗುವುದಿಲ್ಲ. ಅದು ನಮಗೆ ಅನುಭವಕ್ಕೆ ಬರಬೇಕು. ಹೇಗೆ ಬರುತ್ತೆ ಅಂದರೆ ಶ್ರೋತ್ರದಿಂದ ಸೃಷ್ಟಿ, ಮನಸ್ಸಿನಿಂದ ಸೃಷ್ಟಿ. ಭಗವಂತ ಹೇಗೆ ಮಾಡ್ತಾನೆ ಎಂಬುದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ತತ್ವಾಭಿಮಾನಿಗಳ ಕಾರ್ಯವ್ಯವಸ್ಥೆ, ಕಾರ್ಯಾಗಾರ ಹೇಗಿರುತ್ತೆ, ನಮ್ಮ ದೇಹದಲ್ಲೇ ಹೀಗಂತೆ ಏನು ಕೆಲಸ ಮಾಡ್ತಿದ್ದಾರೆ, ಬ್ರಹ್ಮ ರುದ್ರಾದಿಗಳ ನಾಮಗಳು ಎಲ್ಲ ಹರಿನಾಮವೇ ಆಗಿದೆ ಎಂಬತಕ್ಕಂಥ ಅದನ್ನು ನಿಶ್ಚಿತವಾಗಿ ತಿಳಿಯಬೇಕು. ಬ್ರಹ್ಮನಲ್ಲಿ ಸಹ ಭಗವಂತನೇ ನಿಂತು ಎಲ್ಲ ಕೆಲಸ ಮಾಡಿಸ್ತಾನೆ. ಭಗವಂತನೇ ಬ್ರಹ್ಮಗಿರಿ. ಉಪಾಸನೆಗೆ ಈ ರೀತಿ ಹೇಗೆ ಮಾಡ್ತಾರೋ ಅವರಿಗೆ ತಕ್ಕ ಫಲ ಸಿಗುತ್ತದೆ. ಇದರಲ್ಲಿ ಅತಿ ಉತ್ತಮವಾದ ಉಪಾಸನೆ ಮಾಡ್ತಕ್ಕಂಥ ವಾಯುದೇವರಾದ್ದರಿಂದ ವಾಯುದೇವರಿಗೆ ಅತಿ ಉತ್ತಮವಾದ ಫಲವನ್ನು ಹೊಂದುತ್ತಾರೆ ಎಂಬುದು ನಿಸ್ಸಂಶಯವಾಗಿ ತಿಳಿಯಬೇಕು. ಬದುಕು, ಸಾವು, ಮೋಕ್ಷ ಇದೆಲ್ಲವೂ ಭಗವಂತನ ಅಧೀನ. ಇದೊಂದು ಅತಿ ಮುಖ್ಯವಾದ ತತ್ವ. ನಮ್ಮ ಕೈಯಲ್ಲಿ ಬದುಕು ಇಲ್ಲ, ನಮ್ಮ ಕೈಯಲ್ಲಿ ಸಾವು ಇಲ್ಲ, ನಮ್ಮ ಕೈಯಲ್ಲಿ ಮೋಕ್ಷವೂ ಇಲ್ಲ. ಮೋಕ್ಷಕ್ಕೆ ಅಧಿಕಾರಿಗಳಾಗಿದ್ದರೂ ಸಹ ನಾವು ಜೀವರು ಸಾಧನೆ ಮಾಡಿದರು. ಭಗವಂತನ ಪ್ರಸಾದದಿಂದಲೇ ಮೋಕ್ಷ ಎಂಬತಕ್ಕಂಥ ನಿಶ್ಚಿತ ಜ್ಞಾನವನ್ನು ತಿಳಿಯಬೇಕು. ಮುಖ್ಯ ಪ್ರಾಣ ಮರಣರಹಿತನಾಗಿದ್ದಾನೆ, ಏಕೆಂದರೆ ಅವನು ಅತಿ ಉತ್ತಮವಾದ ಯೋಗ್ಯತೆಯನ್ನು ಹೊಂದಿದ್ದಾನೆ. ಆದ್ದರಿಂದ ಪ್ರಳಯ ಕಾಲದಲ್ಲೂ ಸಹ ಪ್ರಾಣದೇವರಿಗೆ ಜ್ಞಾನದಲ್ಲಿ ತಿರೋಧಕವಾಗುವುದಿಲ್ಲ. ಅದು ಭಗವಂತನ ಆರಾಧನೆಯಲ್ಲೇ ತೊಡಗಿರ್ತಾರೆ. ಶ್ರೀಹರಿಯೇ ಸೃಷ್ಟಾದ ಸರ್ವಕರ್ತ ಎಂಬತಕ್ಕಂಥದ್ದನ್ನು ಸರ್ವದಾ ನಾವು ತಿಳಿಯಬೇಕು. ಅಕ್ಷರ ವಿಭಾಗ, ವೇದದಲ್ಲಿ ಒಂದೊಂದು ಅಕ್ಷರವನ್ನು ಅದರಲ್ಲಿ ಭಾಗವನ್ನು ಮಾಡಿ ನೋಡಿದರೂ ಸಹ
ಎಲ್ಲವೂ ಭಗವದ್ವಾಚಕ ಎಂಬುದು ಐತರೇಯ ಭಾಷ್ಯದಿಂದ ಐತರೇಯ ಉಪನಿಷತ್ತಿನಲ್ಲಿ ತಿಳಿಯಬೇಕು. ಮುಖ್ಯವಾಗಿ ದೇವದೇವೋತ್ತಮ ನಾರಾಯಣನೇ ಎಂದು ತಿಳಿಯಬೇಕು. ದೇವತೆಗಳಿಂದಲೂ ಭಗವಂತನ ಆರಾಧನೆಯೇ ನಡೀತಾ ಇದೆ. ಎಂದಿಗೂ ಜೀವನು ಸೃಷ್ಟಿಕರ್ತನಾಗಲಾರ ಎಂಬುದು ನಮ್ಮ ಸಾಧಾರಣ ಜೀವಿಗೆ ತಿಳಿಯಬೇಕು. ಈ ವಿಷಯದಲ್ಲಿ ಬ್ರಹ್ಮಾಂಡ ಪುರಾಣ ಒಂದು ವಾಕ್ಯವನ್ನು ಹೇಳ್ತಾ ಇದೆ. ಏನದು ವಾಕ್ಯ ಅಂದರೆ, ದೇವತೈ ಉಪಕಾರಸ್ತು ಕ್ರಿಯತೆ ನರಕರ್ಮಣಾಂ ಎಂಬ ಈ ವಾಕ್ಯ ಯಾಕೆ ಬಂತು ಅಂದರೆ, ಭಾಷ್ಯದಲ್ಲಿ ಜೀವ ಸೃಷ್ಟಿಕರ್ತ ಅಲ್ಲ ಎಂಬತಕ್ಕಂಥದ್ದನ್ನು ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ನಚ ಜೀವಭಾಗಾದೀನ ಪೃಥಿವ್ಯಾಜ್ಞಾದಿಕಂ ಸೃಷ್ಟಂ ಮಿತ್ರತ್ವಂ ಕಿಂಚಿನ್ಮಾನಂ ಅಸ್ತಿ. ದೇವತೆಗಳು ಸೃಷ್ಟಿ ಮಾಡುತ್ತಾರೆ ಅಂತ ತಿಳಿಯುವುದು ತಪ್ಪು. ಮುಖಾದಿಂದ್ರಶ್ಯ ಅಗ್ನಿಶ್ಯ ಇತ್ಯಾದಿನ ಭಗವತಃ ಸಕಾಶಾದ್ ಅಬ್ಧಿ ಸರ್ವೇಷಾಂ ಸೃಷ್ಟಿ ಪ್ರಸಿದ್ಧ. ಮುಖದಲ್ಲಿ ಅಗ್ನಿ, ಇಂದ್ರ ಇವರೆಲ್ಲ ಹುಟ್ಟುತ್ತಾರೆ ಅಂದರೆ ಏನರ್ಥ? ಇಂದ್ರನಿಂದ ನಾವು ಕೈಗೆ ಅಭಿಮಾನಿಯಾಗ್ತಾನೆ. ಇಂದ್ರದೇವರು ನಮ್ಮ ಕೈಯಲ್ಲಿ ಚಲಿಸುತ್ತಾರೆ ಎಂದು ತಿಳಿಯುವುದು. ಅಮುಖ್ಯ ವೃತ್ತಿಯಿಂದ ಇಂದ್ರದೇವರು ಮಾಡುತ್ತಾರೆ ಹೊರತು ಮುಖ್ಯ ವೃತ್ತಿಯಿಂದ ವಾಯುದೇವರು, ಅತಿ ಮುಖ್ಯ ವೃತ್ತಿಯಿಂದ ಭಗವಂತರೇ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ಜ್ಞಾನವನ್ನು ನಾವು ಸದಾ ಹೊಂದಿರಬೇಕು. ಸೃಷ್ಟಿಭೇದಾದ್ ಅನ್ಯತಾ ವಚನಂ. ಈ ಒಂದು ವಿಶೇಷವಾದ ಜ್ಞಾನ ಹೊಂದುವಿಕೆ ಹೇಗೆ ಸಾಧ್ಯ ಎಂಬತಕ್ಕಂಥದಕ್ಕೋಸ್ಕರ ಬ್ರಹ್ಮಾಂಡ ಪುರಾಣ ಉದಾಹರಿಸಿದ್ದಾರೆ. ನಚ ಮುಖ್ಯ ಕಾರಣ ಅಂಗೀಕಾರೇ ಅವಿರೋಧ ಔಪಚಾರಿಕಂ ಕಾರಣಮಂಗೀಕರ್ತು ಯುಕ್ತಂ ಅತಿಪ್ರಸಂಗಾತ್ ನಹಿ ಯತ್ಕಿಂಚಿತ್ ಕಾರಣಮಸ್ತಿ ಇತಿ ಏತಾವತಾ ಬ್ರಾಹ್ಮಣಸ್ಯ ಚಂಡಾಲಃ ಪಿತೇತಿ ಇತಿ ಉಚ್ಯತೆ. ಪಿತೃತ್ವಂ ಚ ಅತ್ರ ಉಕ್ತಂ ವಾಚಂ ಪಿತೃಮಿತ್ಯಾದೀನಂ ಮಾನುಷಾಣಂ ತು ಯತ್ಕರ್ಮಂ ನ ದೇವೋತ್ಪತ್ತಿ ಕಾರಣಂ ಎಂಬ ಭಾಷ್ಯಕ್ಕೆ ಬ್ರಹ್ಮಾಂಡ ಪುರಾಣ ವಾಕ್ಯ ದೇವತೈ ಉಪಕಾರಸ್ಸು ಕ್ರಿಯತೆ ನರಕರ್ಮಣಾಂ ದೇವಾನಾಂ ಕರ್ಮಣೀಯತೆ ಜಾಯಂತೆ ಸರ್ವಮಾನುಷಾಃ ಪ್ರಧಾನತ್ವಾತ್ ನ ದೇವಾನಾಂ ನೃಕರ್ಮೋತ್ಪತ್ತಿ ಕಾರಣಂ ಎಂದು ಬ್ರಹ್ಮಾಂಡ ಪುರಾಣ ಹೇಳಿದೆ. ಇದರರ್ಥ ಏನು? ತಸ್ಯ ವಾಚ ಸೃಷ್ಟೋ ಪೃಥಿವಿ ಅಗ್ನಿಶ್ಯ ಎಂಬತಕ್ಕಂಥದ್ದು ಪುರುಷ ಸೂಕ್ತಿಯಲ್ಲಿ ಹೇಳಿರ್ತಕ್ಕಂಥದ್ರಿಂದ ಜೀವನ ಬಾಯಿ ಮುಂತಾದ ಅವೆಗಳಿಂದ ಪೃಥಿವಿ ಅಗ್ನಿ ಮುಂತಾದವರು ಸೃಷ್ಟಿರಾದರೆಂದು ಅರ್ಥವಲ್ಲ. ಅದಕ್ಕೆ ಯಾವ ಪ್ರಮಾಣವೂ ಇಲ್ಲ. ವಿಷ್ಣುವಿನ ಬಾಯಿ ಮುಂತಾದ ಅವಯುಗಳಿಂದಲೇ ಪೃಥಿವಿ ಅಗ್ನಿ ಮುಂತಾದವು ಸೃಷ್ಟಿರಾದರು. ಮುಖಾದಿಂದ್ರಶ್ಚ ಅಗ್ನಿಶ್ಚ ಎಂದು ಮುಂತಾಗಿ ಪುರುಷ ಸೂಕ್ತಿಯಲ್ಲಿ ಶ್ರೀಹರಿಯಿಂದಲೇ ಎಲ್ಲರ ಸೃಷ್ಟಿಯಾಗಿರುವುದು ಪ್ರಸಿದ್ಧ. ಅದೇ ಪುರುಷ ಸೂಕ್ತ. ಪದ್ಮಾಂ ಭೂಮಿ ಎಂದು ಕಾಲಿನಿಂದ ಪೃಥ್ವಿ ಹುಟ್ಟಿತು ಅಂದರೆ ಅದು ದೇವತೆಗಳಿಗೆ ಬಹುರೂಪಗಳಲ್ಲಿ ಸೃಷ್ಟಿ ಬಹುವಿಧವಾಗಿರುವುದರಿಂದ ಎಂದು ತಿಳಿಯಬೇಕು. ಇದರಲ್ಲಿ ವಿರೋಧ ಇಲ್ಲ. ಅಯಂ ಪುರುಷ ಬ್ರಹ್ಮಣೋ ಲೋಕಃ ಎಂಬಲ್ಲಿ ಅಯಂ ಪುರುಷ ಎಂದು ಜೀವನಿಟ್ಟುಕೊಂಡಂತೆ ಇಲ್ಲಿಯೂ ಅಸ್ಯ ಪುರುಷಸ್ಯ ಎಂದಿರುವುದರಿಂದ ಜೀವನನ್ನೇ ಇಟ್ಟುಕೊಂಡು ಜೀವನ ಅದೃಷ್ಟವಶಾತ್ ಪೃಥ್ವಿ ಅಗ್ನಿಗಳು ಹುಟ್ಟಿದವು. ಅಂದರೆ ಜೀವನಿಗೆ ಬಾಯಿಂದ ಅನ್ನವನ್ನು ಸವಿಯುವ ಅದೃಷ್ಟ ಇರುವುದರಿಂದ ಅದರ ಪ್ರಭಾವದಿಂದ ಅನ್ನಜನಕವಾದ ಪೃಥ್ವಿ ಹುಟ್ಟಿತು ಎಂದೇಕೆ ಅರ್ಥೈಸು ಕೂಡುದು. ಇದು ಬೇರೆ ಬೇರೆಯವರು ಈ ರೀತಿ ಹೇಳ್ತಾ ಇದ್ದಾರೆ. ಆದರೆ ಅದು ತಪ್ಪಾಗಿದೆ. ಏಕೆಂದರೆ ಮುಖ್ಯ ಕಾರಣವನ್ನು ಅಂಗೀಕರಿಸುವಾಗಲೇ ವಿರೋಧವಿಲ್ಲದಿರುವಾಗ ಮುಖ್ಯ ಕಾರಣವನ್ನು ಇಟ್ಟುಕೊಳ್ಳುವುದು ಯುಕ್ತವಲ್ಲ. ಏಕೆಂದರೆ ಹಾಗೆ ಮಾಡಿದಾಗ ಅನಿಷ್ಟ ಪ್ರಸಂಗವಿದೆ. ಬ್ರಾಹ್ಮಣನಿಗೆ ಚಂಡಾಲನು ಯಾವುದೋ ಒಂದು ರೀತಿಯಿಂದ, ಅಂದರೆ ಚಂಡಾಲನ ಕೃಷಿಯಿಂದಾದ ಅನ್ನದಿಂದ ಬ್ರಾಹ್ಮಣನ ಶರೀರ ಉಂಟಾಯಿತೆಂದು ಕಾರಣನೆನಿಸಿದ ಮಾತ್ರಕ್ಕೆ ಬ್ರಾಹ್ಮಣನ ತಂದೆ ಚಂಡಾಲ ಎನ್ನುವುದಿಲ್ಲ. ಭಗವಂತನ ಮುಖವು ಪೃಥ್ವಿ ಅಗ್ನಿಗಳಿಗೆ ತಂದೆ ಎಂದು ವಾಚಂ ಪಿತರಂ ಎಂದು ಮುಂದಾಗಿ ಉಪನಿಷತ್ತಲ್ಲಿ ಹೇಳಿದೆ. ಮನುಷ್ಯರ ಅದೃಷ್ಟ ದೇವತೆಗಳ ಉತ್ಪತ್ತಿಗೆ ಕಾರಣವಾಗುವುದೂ ಇಲ್ಲ. ದೇವತೆಗಳ ಅದೃಷ್ಟದಿಂದಲೇ ಎಲ್ಲ ಮನುಷ್ಯರ ಉತ್ಪತ್ತಿಯಾಗಿದೆ. ಮನುಷ್ಯರ ಅದೃಷ್ಟದಿಂದ ಮನುಷ್ಯರು ಹುಟ್ಟುವಾಗಲೂ ಮನುಷ್ಯರ ಅದೃಷ್ಟದಿಂದ ಮಳೆಯಾಗಿ ಅನ್ನಾದ ರೂಪದಿಂದ ಅನ್ನಾದ್ಯಭಿಮಾನಿ ದೇವತೆಗಳು ಹುಟ್ಟುವುದಾಗಿಯೂ ಆ ಅದೃಷ್ಟದ ಅಭಿಮಾನಿ ದೇವತೆಗಳೇ ಅದೃಷ್ಟದಿಂದ ಫಲ ಬರುವಂತೆ ಮಾಡುತ್ತಾ ಉಪಕಾರ ಮಾಡುತ್ತಾರೆ.
ದೇವತೆಗಳು ಮನುಷ್ಯರಿಂದ ಉತ್ತಮರಾದ್ದರಿಂದ ಅವರ ಉತ್ಪತ್ತಿಗೆ ಮನುಷ್ಯರ ಅದೃಷ್ಟ ಕಾರಣವಾಗುವುದಿಲ್ಲ ಎಂದು ಬ್ರಹ್ಮಾಂಡ ಪುರಾಣ ಹೇಳಿದೆ. ನೋಡಿ, ಹೀಗೆ ಬ್ರಹ್ಮಾಂಡ ಪುರಾಣ ವೇದದ ವ್ಯಾಖ್ಯಾನವನ್ನಾಗಿ ಮಾಡಿದೆ. ನಾವು ಎಲ್ಲಿ ತಪ್ಪು ತಿಳಿಯಬಹುದು, ಅದಕ್ಕೆ ಸರಿಯಾದ ಅರ್ಥವನ್ನು ಬ್ರಹ್ಮಾಂಡ ಪುರಾಣ ತಿಳಿಸ್ಕೊಟ್ಟಿದೆ. ಈ ಬ್ರಹ್ಮಾಂಡ ಪುರಾಣದ ಉದ್ದೇಶ ಏನು? ಶ್ರೀ ಪುರಂದರದಾಸರು ಹೇಳಿದಂತೆ ಪುರಾಣ ಪುರುಷೋತ್ತಮ, ಎಲ್ಲವೂ ಭಗವಂತನಿಂದಲೇ ಎಂಬ ತಾತ್ಪರ್ಯವನ್ನು ವಿಶೇಷಾಕಾರವಾಗಿ ನಾವು ಈ ಉಪನಿಷತ್ತಿನಿಂದ ತಿಳಿಯಬಹುದಾಗಿದೆ. ಮುಂದೆ ಬ್ರಹ್ಮಾಂಡ ಪುರಾಣದ ಇತರೆಯ ಭಾಷೆಯಲ್ಲಿ ಮತ್ತೊಂದು ವಾಕ್ಯವನ್ನು ನಾವು ಗಮನಿಸಿದಾಗ, ಯಾವಾತ್ಮನೋ ಹಿ ವೇದೇಶು ದ್ವೌ ಪ್ರಾಣೋ ದ್ವೌ ಚೇತನೌ ಅಜ್ಞಾನಾಭಿಭಾವಸ್ಥೋ ವಿಷ್ಣುನಾರಾಯಣಶ್ಚತೌ ತದನ್ಯೇ ಚೇತನ ಸರ್ವೇ ಎಂಬುದಾಗಿ ಒಂದು ವಿಶೇಷವಾದ ಅತಿ ವಿಸ್ತಾರವಾದ ವಾಕ್ಯವನ್ನು ಇಲ್ಲಿ ಯಾವ ಬ್ರಹ್ಮಾಂಡ ಪುರಾಣ ಹೇಳ್ತಾ ಇದೆ. ಇದು ಭಾಷ್ಯದಲ್ಲಿ ಯಾತಕ್ಕೋಸ್ಕರ ಹೇಳಿದಾರಂದರೆ, ದ್ವೌ ಆತ್ಮನೋ ಹಿ ದೇವೇಶು ದ್ವೌ ಪ್ರಾಣೋ ದ್ವೌ ಚೇತನೌ ಅಜ್ಞಾನ ಅಭಿವಾಸ ಸೃಷ್ಟೌ ವಾಯು ನಾರಾಯಣಶ್ಚತೌ ತದನ್ಯೇ ಚೇತನ ಸರ್ವೇ ಪ್ರಾಣಶ್ಚಾತ್ಮನ ಏವ ಚ ಅಜ್ಞಾನ ಅಭಿಭವಶ್ಯ ಸೃಷ್ಟಾ ತಸ್ಮಾತ್ ಹಿ ಅದಮಪ್ಸುತಾಃ ಮಧ್ಯಮೋ ವಾಯುರೇವೇಕಃ ಉತ್ತಮಾಖ್ಯೇವ ಹರಿಃ ಸರ್ವಶಬ್ದೋದಿತಾ ತಸ್ಮಾತ್ ಏತೋ ದ್ವಾವೇವ ನಾಪರಃ ಅನ್ಯೇ ಚ ಮಿತೈಃ ಶಬ್ದೈಃ ಉಚ್ಯತೆ ನಾಮಿತೈಃ ಕ್ವಚಿತ್. ಎಲ್ಲ ಶಬ್ದಗಳು ಮುಖ್ಯವಾಗಿ ಭಗವಂತನನ್ನೇ ಹೇಳುತ್ತೆ, ಉಳಿದವರನ್ನು ಮಿತವಾದ ಅರ್ಥದಲ್ಲಿ ಹೇಳುತ್ತೆ. ಅಂದರೆ ಮಿತವಾಗಿ ಹೇಳ್ತಕ್ಕಂಥ ಅರ್ಥ ವಾಯುದೇವರಿಗೆ ಸಲ್ಲುತ್ತದೆ, ಅಮಿತವಾಗಿ ಅರ್ಥ ಹೇಳುವುದು ಪುರುಷೋತ್ತಮನಾದ ಭಗವಂತನಿಗೆ ಸಲ್ಲುತ್ತದೆ ಎಂಬ ತಾತ್ಪರ್ಯ. ಶ್ರೀರಪಿ ಅಖಿಲ ಶಬ್ದೋಕ್ತಂ ವಿಷ್ಣುವನ್ ನತು ಮುಖ್ಯತಃ. ಲಕ್ಷ್ಮೀದೇವಿಯೂ ಸಹ ಸಕಲ ಶಬ್ದಕ್ಕೆ ವಾಚ್ಯಳಾದರೂ ಭಗವಂತನಂತೆ ವಾಚ್ಯಳಲ್ಲ. ತಸ್ಮಾತ್ ಅಮಿತನಾಮಾನಪಿ ತೌ ಮಿತನಾಮವತ್. ಅವಳು ಸಹ ಮಿತವಾದ ರಿಸ್ಟ್ರಿಕ್ಟೆಡ್ ಮೀನಿಂಗ್ ಅಂತ ತಿಳಿಯಬೇಕು. ಶ್ರೀಶ್ಚ ವಾಯುಶ್ಚ ವಿಷ್ಣುಸ್ತು ಮುಖ್ಯೋಕ್ತೆ ಅಮಿತಾಭಿಃ ಅನಂತನಾಮಕತ್ವಾಶ್ಚ ಸೋ ಅನಂತ ಗುಣೈರಿತಃ ಪೃಥಗ್ನಾಮಾನಿ ಯಸ್ಮಾತ್ ತದ್ಗುಣಾನೇವ ಪ್ರತ್ಯಕ್ಷತೆ ಇತಿ. ಬ್ರಹ್ಮಾಂಡದಲ್ಲಿ ಈ ಶಬ್ದ ಹೇಳಿರುವುದರಿಂದ ಅತೀ ಉತ್ತಮನಾದ ಭಗವಂತನೇ ಎಲ್ಲ ಶಬ್ದಗಳಿಂದಲೂ ಕರೆಸಿಕೊಳ್ಳುವರು. ಅವರ ನಂತರದಲ್ಲಿ ಲಕ್ಷ್ಮಿ ಮತ್ತು ವಾಯುದೇವರು ಕರೆಸಿಕೊಳ್ಳುತ್ತಾರೆ. ಇವರು ಅಲ್ಲದೆ ಬೇರೆ ಯಾರೂ ಪರಿಮಿತ ಶಬ್ದಗಳಿಂದ ಕರೆಸಿಕೊಳ್ಳುವ ಹೊರತು ಅಪರಿಮಿತ ಶಬ್ದಗಳಿಂದ ಅಲ್ಲ. ಲಕ್ಷ್ಮೀದೇವಿಯು ಸಕಲ ಶಬ್ದ ಪ್ರತಿಪಾದ್ಯಳೇ, ಆದರೂ ಸಂಖ್ಯೆಯಲ್ಲಾಗಲಿ ಅರ್ಥದಲ್ಲಾಗಲಿ ವಿಷ್ಣುವಿನಂತೆ ಮುಖ್ಯವಾಗಿ ಸರ್ವ ಶಬ್ದ ವಾಚ್ಯಳಲ್ಲ. ಆದ್ದರಿಂದ ಲಕ್ಷ್ಮೀದೇವಿಯು ವಾಯುದೇವರು ಅಪರಿಮಿತ ನಾಮ ಉಳ್ಳವರಾದರೂ ಪರಿಮಿತ ನಾಮ ಉಳ್ಳರಂತೆಯೇ ಅಂತ ಅರ್ಥ. ವಿಷ್ಣು ಮಾತ್ರ ಮುಖ್ಯವಾಗಿ ಸಕಲ ಶಬ್ದ ಪ್ರತಿಪಾದ್ಯ ಆಗಿರುವುದರಿಂದ ಅಪರಿಮಿತ ನಾಮ ಉಳ್ಳವ ಅಂತ ಹೇಳಬೇಕು. ಅಪರಿಮಿತ ನಾಮ ಉಳ್ಳವನಾದ್ದರಿಂದಲೇ ಅಪರಿಮಿತ ಗುಣವುಳ್ಳವನು ಎಂದರೆ, ಏಕೆಂದರೆ ಪ್ರತಿಯೊಂದು ನಾಮವು ಅವನ ಗುಣವನ್ನು ಹೇಳ್ತಾ ಇದೆ ಎಂದು ಮುಂತಾಗಿ ಬ್ರಹ್ಮಾಂಡ ಪುರಾಣ ತಿಳಿಸುತ್ತದೆ. ಇದರ ಅರ್ಥ ಏನು? ಪುರುಷೋತ್ತಮ. ಇದರ ಇಷ್ಟೂ ವ್ಯಾಖ್ಯಾನವನ್ನು ಪುರಂದರದಾಸರು ಕೇವಲ ಪುರುಷೋತ್ತಮ ಎಂಬ ಶಬ್ದದಿಂದ ನಮಗೆ ಅಂದು ತೋರಿಸಿದ್ದಾರೆ. ಇದು ಶ್ರೀ ಪುರಂದರದಾಸರು ಮಾಡಿರ್ತಕ್ಕಂಥ ಅತೀ ಮಹತ್ತಾದ ಅನುಗ್ರಹ ರೂಪವಾಗಿದೆ. ಇನ್ನು ಮುಂದಿನ ವಾಕ್ಯ ಬ್ರಹ್ಮಾಂಡ ಪುರಾಣದಲ್ಲಿ ಇದೆ. ಭಗವಂತ ಇಂದ್ರನಲ್ಲಿ ನಾವು ಕೇಳ್ತೀವಲ್ಲ, ಇಂದ್ರನಲ್ಲಿ ಭಗವಂತ ಇದ್ದಾನೆ ಅಂದರೆ ಅಲ್ಲಿ ಬ್ರಹ್ಮಾಂಡ ಪುರಾಣ ವಿಶೇಷಾಕಾರವಾಗಿ ವ್ಯಾಖ್ಯಾನವನ್ನು ತೋರಿಸ್ತಾ ಇದೆ. ಅದನ್ನು ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥರಂದು ತೋರಿಸಿದ್ದಾರೆ. ಇಂದ್ರಾವಿಷ್ಟೋ ಕೋ ಅಯಂ ಇತಿ ಶಂಕಾಂ ಪರಿಹರನ್ ಹರಿಃ ಆದಿತ್ಯ ಸಂಸ್ಥಿತೋ ವಿಷ್ಣು ತಪನ್ ಅಸ್ಮಿನ್ನಿತಿ ಚೌಚಿವಾನ್ ತ್ವಾಂ ಜಾನೀಯಮಿತಿ ಪ್ರಶ್ನಂ ವಿಶ್ವಾಮಿತ್ಯಸು ಕುರ್ವತ ಅಭಿಪ್ರಾಯೇ ದ್ವಯಂ ಹಸ್ತಿ ಶಕ್ರಾವಿಷ್ಟನ ಚಾಪರಂ ಹರೇತಿ ತು ಮೇ ತರ್ಕಂ ತೇಜೋ ಬಾಹುಲ್ಯ ತೇಜೋಜನಿ ತಸ್ಯ ತರ್ಕಸ್ಯ ಸತ್ಯತ್ವಂ ಜ್ಞಾತ್ವತ್ವಂ ಪ್ರಥಮಂ ಮಯಾ ದ್ವಿತೀಯಂ ಯದಿ ವಿಷ್ಣು ಸ್ಯಾತ್ ಜ್ಞಾತವ್ಯೋ ಮೇ ವಿಶೇಷತಃ.
ಇತ್ಯಭಿಪ್ರಾಯಮಸ್ತ್ಯೇವ ಜ್ಞಾತ್ವಾ ವಿಷ್ಣು ಸನಾತನಃ ಅಭಿಪ್ರಾಯದ್ವಯಸ್ಯಾಪಿ ಪರಿಹಾರಂ ಹರಿದದೌ ಪ್ರಾಣೋ ವ ಅಹಮಿತ್ಯಾಪಿ ನಾಮ ಸಂದರ್ಭ ಮುಕ್ತವಾನ್ ವಿಶೇಷಜ್ಞಾನಸಿದ್ಧರ್ಥಂ ನಾಮ್ನಾ ಮುಕ್ತಿಪರಾತ್ಮನಃ ಇಂದ್ರಾವಿಷ್ಟಕೋಯಮಿತಿ ಶಂಕಾಂ ಉತ್ತಮರ್ಥಮೇವ ಚ ತಪನ್ನೇವ ಅಸ್ಮಿನ್ ಏತಾವತ್ ತಪಂತಂ ವೇದ ಸೋಪಿ ನಾರಾಯಣಂ ಸೂರ್ಯಗತಂ ಗಾಯತ್ರ ಉಪಾಸಕಾ ಹಿ ಸ್ವಹ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿ ತೋರಿಸಿದ್ದಾರೆ. ಇದರ್ಥ ಏನು? ಭಗವಂತ ಇಂದ್ರನಲ್ಲಿರ್ತಕ್ಕಂಥವನು ಎಂಬ ಶಂಕೆ ಕೌಶಿಕ ಋಷಿಗಳು ಮಾಡಿದಾಗ ಎಂಬ ಸಂಶಯ ಪರಿಹಾರ ಮಾಡೋಕ್ಕೆ ಸೂರ್ಯನಲ್ಲಿದ್ದು ಸೂರ್ಯಲೋಕಕ್ಕೆ ಶಾಖ ನೀಡುವ ವಿಷ್ಣು ಅದನ್ನು ನಾನು ಎಂದು, ಇಂದ್ರನಲ್ಲಿ ಆವಿಷ್ಟನಾದವನು ನಾನು ಎಂದು ವಿಷ್ಣುವಿನ ಹೇಳಿಕೊಂಡಿದ್ದಾನೆ. ನಿನ್ನನ್ನು ನಾನು ತಿಳಿಯಬೇಕೇ ಎಂಬ ಸಂಶಯ ವಿಶ್ವಾಮಿತ್ರನಿಗೆ ಎರಡು ಅಭಿಪ್ರಾಯವಿದೆ. ನಾವು ಸೂರ್ಯನನ್ನು ತಿಳಿಯಬೇಕು, ಇಂದ್ರನನ್ನು ತಿಳಿಯಬೇಕು, ನಿನ್ನನ್ನು ತಿಳಿಯಬೇಕು ಅಂತ ಕೇಳಿದಾಗ ಭಗವಂತ ಹೇಳ್ತಾರೆ, ವಿಶೇಷ ತೇಜಸ್ಸಿಲ್ಲದಿರುವುದರಿಂದ ಇಂದ್ರನಲ್ಲಿ ಆವೇಶ ಹೊಂದಿದವನು ಹರಿಯನ್ನು ಹೊರತು ಬೇರೆ ಇರಲಾರರು ಎಂದು ನನ್ನಲ್ಲಿ ಊಹೆ ಉಂಟಾಗಿದೆ. ಆ ಊಹೆಯ ಸತ್ಯತೆಯನ್ನು ಮೊದಲಿಗೆ ನಾನು ತಿಳಿಯಬೇಕು. ಎರಡನೇದಾಗಿ ಇಂದ್ರಿಯಲ್ಲಿ ಆವೇಶನಾದರೂ ವಿಷ್ಣುವೇ ಆಗಿದ್ದಲ್ಲಿ ಅವನನ್ನು ನಾನು ವಿಶೇಷವಾಗಿ ತಿಳಿಯಬೇಕು. ವಿಶ್ವಾಮಿತ್ರಿಗೆ ಅಭಿಪ್ರಾಯ ತಿಳಿದೆ ಸಕಲ ಸಂಶಯ ಪರಿಹಾರಕವಾದ ಸನಾತನಾದ ವಿಷ್ಣು ಎರಡು ಅಭಿಪ್ರಾಯಕ್ಕೂ ಸರಿಯಾದ ಪರಿಹಾರವನ್ನು ನೀಡಿದ್ದಾನೆ. ವಿಶೇಷ ಜ್ಞಾನಿಗಳಿಗಾಗಿ ಪ್ರಾಣೋವ ಅಹಮಸ್ಮಿ ಎಂದು ಮುಂತಾಗಿ ನಾಮಗಳನ್ನು ಪಣಿಸಿದ್ದಾನೆ. ಅಂದರೆ ಏನರ್ಥ? ಭಗವಂತನೇ ಎಲ್ಲ ಶಬ್ದಗಳು ವಾಚನಾಗಿದ್ದಾನೆ. ಹಾಗಾದರೆ ಇಂದ್ರ ಮತ್ತು ಸೂರ್ಯನಿಗೆ ಹೇಗೆ ಬಂತು ಅನ್ನೋದಕ್ಕೆ ವಿಶೇಷಕ್ಕೆ ಹೀಗೆ ವಿಶೇಷ ಜ್ಞಾನ ಸಿದ್ಧಿಗಾಗಿ ಭಾರತಾದಿಗಳಲ್ಲಿ ವಿಷ್ಣು ಷಟ್ಕಾರೋ ಎಂಬ ಸಹಸ್ರನಾಮದಲ್ಲೂ ಸಹ ಹೇಳಲ್ಪಟ್ಟಿದೆ. ಪರಮಾತ್ಮ ನಾಮಗಳನ್ನು ಹೇಳುವುದು ಕಂಡಿದೆ. ಇಂದ್ರನಲ್ಲಿ ಆವೇಶಗೊಂಡವನು ಯಾರೆಂಬ ಶಂಕ ಪರಿಹಾರಕ್ಕಾಗಿ ತಪನ್ನೇವಾಸ್ಮಿ ಶಾಖ ಕೊಡುವ ನಾನೇ ಇಂದ್ರನಲ್ಲಿ ಆವೇಶನಾದವನು ಎಂದಿದ್ದಾನೆ. ಸೂರ್ಯಮಂಡಲದಲ್ಲಿದ್ದು ಲೋಕಕ್ಕೆ ಶಾಖ ನೀಡುವವನು ನಾರಾಯಣ ಎಂಬುದು ವಿಶ್ವಾಮಿತ್ರನಿಗೆ ತಿಳಿದೇ ಇದೆ. ಅವನು ಗಾಯತ್ರಿ ಮಂತ್ರದಿಂದ ಸೂರ್ಯಮಂಡಲ ಅಂತರ್ಗತ ನಾರಾಯಣನನ್ನು ಉಪಾಸನೆ ಮಾಡಿದವನಾಗಿದ್ದಾನೆ. ಇದರ ವಿವರಣೆ ಏನಪ್ಪ ಅಂದರೆ, ವಿಶ್ವಾಮಿತ್ರ ಎರಡು ಪ್ರಶ್ನೆ ಕೇಳಿದ್ದಾನೆ. ಇಂದ್ರನಲ್ಲಿ ಹಿಂದೆ ಇದ್ದು ಇಲ್ಲದಿದ್ದ ವಿಶೇಷ ತೇಜಸ್ಸು, ಅವನಲ್ಲಿ ವಿಶೇಷ ಆವೇಶವಿದೆ ಎಂದು ಆವಿಷ್ಟನಾದವನು ಯಾರು ಎಂಬ ಮೊದಲನೇ ಪ್ರಶ್ನೆ. ಆವಿಷ್ಟನಾದ ವಿಷ್ಣುವೇ ಎನ್ನುವುದು ನಿಜವಾಗಿದ್ದಲ್ಲಿ ಆ ವಿಷ್ಣುವಿನ ವಿಶೇಷ ಮಹಿಮೆಗಳು ಏನು? ಇದು ಎರಡನೇ ಪ್ರಶ್ನೆ. ಇಲ್ಲಿ ಮೊದಲನೇ ಪ್ರಶ್ನೆಗೆ ಅಷ್ಟೇನು ಪ್ರಬಲವಲ್ಲ. ಆವಿಷ್ಟನಾದವನು ವಿಷ್ಣುವೇ ಎಂದು ತಿಳಿದು ದೃಢ ಮಾಡಿಕೊಳ್ಳುವುದಕ್ಕಾಗಿ ಪ್ರಶ್ನೆ ಮಾಡುತ್ತಿದ್ದಾನೆ. ಎರಡನೇ ಪ್ರಶ್ನೆ ಪ್ರಬಲವಾದ ಅದೇನೆಂದರೆ, ವಿಷ್ಣುವಿನ ವಿಶೇಷ ಮಹಿಮೆ ತಿಳಿಯಬೇಕೆಂಬ ಬಲವಾದ ಇಚ್ಛೆ ಅವನಿಗಿದೆ. ಆದ್ದರಿಂದ ಎರಡನೇ ಪ್ರಶ್ನೆಗೆ ಪ್ರಾಣ, ಅಹಂ, ಅಸ್ಮಿ ಮುಂತಾದ ಶಬ್ದಗಳು ಹೇಳುವ ಸಕಲ ಗುಣಗಳುಳ್ಳ ವಿಷ್ಣು ಎಂದು ಭಗವಂತ ಮೊದಲಿಗೆ ಉಪದೇಶಿಸಿದ್ದಾನೆ. ಅನಂತರ ಮೊದಲನೇ ಪ್ರಶ್ನೆಗೆ ಉತ್ತರ ಆಗಿ ಇಂದ್ರಿಯಲ್ಲಿ ಆವಿಷ್ಟನಾದವನು ಸೂರ್ಯಮಂಡಲ ಅಂತರ್ಗತ ನಾರಾಯಣನ ಎಂದು ಏಷ ತಪನ್ನೇವ ಅಸ್ಮಿ ಎನ್ನುತ್ತಾರೆ. ಆದ್ದರಿಂದ ವಿಷ್ಣುವನ್ನು ಸಾಮಾನ್ಯವಾಗಿ ತಿಳಿದು ವಿಶೇಷವಾಗಿ ತಿಳಿಯ ಬಯಸುವ ವಿಶ್ವಾಮಿತ್ರನಿಗೆ ತನ್ನ ವಿಶೇಷ ಮಹಿಮೆಯನ್ನು ಹೇಳಿ ಕೊನೆಯಲ್ಲಿ ತಾನು ಯಾರು ಎನ್ನುವುದನ್ನು ಸಹ ಹೇಳುವುದು ಅಸಂಗತವಲ್ಲವೇ ಎಂಬ ಪ್ರಶ್ನೆಗೆ ಎಡೆಯಿಲ್ಲ. ಯಾಕಂದರೆ ವಿಶೇಷಾಕಾರವಾಗಿ ತಿಳಿದರೆ ನಾವು ಮನಸ್ಸಿನಲ್ಲಿ ಗಟ್ಟಿಯಾಗಿ ತಿಳಿದುಕೊಳ್ಳಬಹುದು. ಯಾಕೆ ಎಷ್ಟು ವಿಸ್ತಾರವಾಗಿ ಇದನ್ನು ಹೇಳಬೇಕಾಗಿತ್ತು ಅಂದರೆ, ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ಶಬ್ದ ಹೇಳಿದ್ದರಿಂದ ಈ ಐತರೆಯ ಭಾಷೆಯಲ್ಲಿ ವಿಸ್ತಾರವಾಗಿ ಹೇಳಿರ್ತಕ್ಕಂಥ ಭಗವಂತನ ಮಹಿಮೆ, ಗೌತಮ ಅಂದರೆ ವಿಶ್ವಾಮಿತ್ರ ಅಂದರೆ ಭಾರದ್ವಾಜ ಅಂದರೆ ಎಲ್ಲ ಶಬ್ದವು ಭಗವಂತನನ್ನು ಹೇಳ್ತಾ ಇದೆ, ಎಲ್ಲ ಗುಣವನ್ನು ಭಗವಂತನೇ ಹೇಳ್ತಾ ಇದೆ. ಆದ್ದರಿಂದ ಇಷ್ಟು ವಿಸ್ತಾರವಾಗಿ ಹೇಗೆ ತಿಳಿಯುವುದು ಅಂದರೆ, ಉಪನಿಷತ್ತಿಗೆ ಅಧಿಕಾರ ಯಾರಿಗೆ ಇಲ್ಲವೋ ಅವರಿಗೆ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಅತೀ ಸುಲಭವಾಗಿ ಪುರಾಣದಲ್ಲಿ ಎಂಬುದು ಒಂದು ಅರ್ಥವಾದರೆ, ಪುರಾಣ ಅಂದರೆ ಸಕಲ ವೇದಗಳಲ್ಲಿ ಪುರಾಣ ಅತಿ ಪುರಾತನ ಅನಾದಿ ಕಾಲದಿಂದ ಎಲ್ಲ ಶಬ್ದಕ್ಕೂ ಎಲ್ಲ ಗುಣಗಳಿಗೂ
ಕೇವಲ ಭಗವಂತನೇ ವಾಚ್ಯ, ಅವನ ಹೆಸರು ಪುರುಷೋತ್ತಮ ಎಂಬ ದಿವ್ಯ ಸಂಕೇತವನ್ನು ಪುರಾಣ ಪುರುಷೋತ್ತಮ ಅಂತ ಹೇಳಿದರೆ ಅಂತೇಳಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಬ್ರಹ್ಮಾಂಡ ಪುರಾಣ ಬ್ರಹ್ಮಾಂಡ ರೂಪವಾಗಿ ಬೆಳೆದಿದೆ. ಸರ್ವನಾಮ ಅಹಮೇಕಾಯಕೈತಿ ಜ್ಞಾನಂ ಮಮೋತ್ತಮಂ ಯಸ್ಮಾತ್ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ಮ ಏವತು ನಹಿ ದೋಷಾಭಿಮಾನಿ ಅಭಿದಾಯಿನಿ ವಿಷ್ಣು ನಾಮಾನಿ ಕಾಲಿಚ್ಚಿತು. ಎಲ್ಲೆಲ್ಲಿ ದೋಷ ಕಾಣುತ್ತೋ ಅದು ಭಗವಂತನಲ್ಲ, ಅದು ಜೀವಿಗಳದ್ದು. ಯಾವ ಗುಣ ಕಾಣುತ್ತೋ ಅದೆಲ್ಲವೂ ಕೇವಲ ಭಗವಂತನದು. ಆದ್ದರಿಂದ ಪ್ರಾಣೋವ ಅಹಂ ಇತ್ಯಾದಿ ನಾಮ ಸಂದರ್ಭ ಮುಕ್ತವಾನ್ ವಿಶೇಷ ಜ್ಞಾನ ಸಿದ್ಧಾರ್ಥಂ ನಾಮ್ನ ಮುಕ್ತಿ ಪರಾತ್ಮನಃ ಇಂದ್ರಾವಿಷ್ಟ ಕೋಯಮಿತಿ ಶಂಕಾನುತ್ತಮರ್ಥಮೇವ ಚ ತಪನ್ನೇವ ಅಸ್ತಿ ಇತಿ ವದತ ತಪಂತಂ ವೇದ ಸೋಪಿ ಹಿ ನಾರಾಯಣಂ ಸೂರ್ಯಗತಂ ಗಾಯತ್ರೋಪಾಸಕಾ ಹಿ ಸಹ. ವಿಶ್ವಾಮಿತ್ರರು ಯಾತಕ್ಕೆ ಇದನ್ನು ವಿಶೇಷವಾಗಿ ಕೇಳಿದರು ಅಂದರೆ, ಭಗವಂತನೇ ಸೂರ್ಯನಿತ್ತು ತಪಸ್ಸನ್ನು ಚಾಕವನ್ನು ಕೊಡ್ತಕ್ಕಂಥವನು ಎಂಬುದನ್ನು ಎಲ್ಲರಿಗೂ ತಿಳಿಸಬೇಕು. ಜಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಎಂಬುದನ್ನಾಗಿ ಗಾಯತ್ರಿಯಲ್ಲಿ ಅವರೇ ಲೋಕಕ್ಕೆ ಉಪದೇಶವನ್ನು ಕೊಟ್ಟಿದ್ದಾರೆ. ಮತ್ತೆ 2 ವಾಕ್ಯವನ್ನು ಐತರೆಯ ಭಾಷ್ಯದಲ್ಲೇ ಬ್ರಹ್ಮಾಂಡ ಪುರಾಣದ ವಾಕ್ಯವಿದೆ. ಅನಾರಬ್ಧಂ ಫಲಾನಂ ಚ ಪ್ರಾರಬ್ಧಂ ಚ ಸರ್ವತಃ ಕರ್ಮಣಂ ದಾಹ ಏವಾಯಂ ಮುಕ್ತರಿಚ್ಚ ವಿಧೇಯತೆ. ನಮ್ಮ ಜೀವನದಲ್ಲಿ ಇರತಕ್ಕಂಥದ್ದು 2 ಫಲ, ಒಂದು ಪ್ರಾರಬ್ಧ ಫಲ, ಇನ್ನೊಂದು ಅನಾರಬ್ಧ ಫಲ ಎಂಬತಕ್ಕಂಥದ್ದು. ಯಾವಾಗ ಪ್ರತಿಯ ಫಲದ ಯಾರು ಮುಗಿಸುತ್ತಾರೋ ಅವರಿಗೆ ಮಾತ್ರ ಮುಕ್ತಿ ಬರುತ್ತದೆ. ಸತ್ ಮುಕ್ತ ತಥೋ ದೇಹಾತ್ ಉದ್ಗಚ್ಚಂತೆ ಪರಾತ್ಮನ ಪ್ರೇರಿತ ವಿಷ್ಣುಲೋಕಂ ಚ ಪ್ರಾಪ್ಯ ಭೋಗಾನ ವ್ಯಾಪ್ಯ ಚ ಭುಂಕ್ತೆ ವಿಷ್ಣು ಪ್ರಸಾದೇನ ನ ವಿಷ್ಣೋರ ಅವಿಶ್ವ ಕ್ವಚಿತ ವಿಷ್ಣುತಂತ್ರಾಯಮೇ ಸರ್ವೇ ಮುಕ್ತಾಪಿ ಯಥೋ ಅಖಿಲಃ. ಯಾವುದು ನಮಗೆ ಪ್ರಾರಬ್ಧ ವಶಾತ್ ಬಂದಿದೆಯೋ ಆ ಕರ್ಮಗಳಿಂದಲೇ ಅದನ್ನು ಪರಿಹಾರ ಮಾಡಿಕೊಳ್ಳಬೇಕು. ಯಾವುದು ಸ್ವರೂಪತಃ ಇದೆಯೋ ಅದು ಮಾತ್ರ ಮೋಕ್ಷದಲ್ಲಿ ಮುಕ್ತಿಯಲ್ಲಿ ನಮಗೆ ಅನುಭವಕ್ಕೆ ಸಿದ್ಧವಾಗುತ್ತದೆ. ನಾವು ಟೋಟಲ್ ಎಂಟಿ, ಅದು ಎಲ್ಲವನ್ನು ಖಾಲಿ ಮಾಡಿಕೊಂಡು ನಮ್ಮದು ಯಾವನು ಏನೂ ಇಲ್ಲ ಎಂಬ ರೀತಿಯ ಅವಸ್ಥೆ ಸೇರಿದಾಗ ಮಾತ್ರ ಮೋಕ್ಷ ಮುಕ್ತಿ ಬರುತ್ತದೆ. ಬೃಹತ್ತಮಂ ಮಧು ಯದಿ ಸಹ ಪೂಪಂ ಪ್ರಭಕ್ಷಯೇತ್ ಸ್ವಪ್ನೆ ತಸ್ಯ ಅಚಿರಾತ್ ಮೃತ್ಯೋ ರಕ್ತಾಬ್ಧವಾತ್ ಶಿರೋಧೃತೆ ಎಂಬತಕ್ಕಂಥದ್ದು ಐತರೆಯ ಭಾಷೆಯಲ್ಲಿರ್ತಕ್ಕಂಥ ವಿಶೇಷ ವಾಕ್ಯ. ಪ್ರತಿಯೊಂದು ವಾಕ್ಯವನ್ನು ವಿವರಿಸಲು ಅನೇಕ ದಿನಗಳೇ ಬೇಕಾಗುತ್ತದೆ. ಇದೆಲ್ಲವನ್ನು ಸಹ ಗ್ರಹಿಸಲು ನಮ್ಮ ಮಂದ ಬುದ್ಧಿಗಳಿಗೆ ಅತಿ ಶ್ರಮವಾಗುತ್ತದೆ, ತ್ರಾಸವಾಗುತ್ತದೆ. ಇದನ್ನು ಅರಿತ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಸುಲಲಿತವಾದ ಅತೀ ಸಂಕ್ಷೇಪವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದು ಉಪನಿಷತ್ತಿನ ಅರ್ಥವೆಂದು ನಾವು ತಿಳಿಯಬೇಕು. ಇದೇ ಮಹಾ ತಾತ್ಪರ್ಯ. ಯಾವ ಬ್ರಹ್ಮಾಂಡ ಪುರಾಣದಿಂದ ಐತರೆಯ ಭಾಷೆಯಲ್ಲಿರ್ತಕ್ಕಂಥ ಮಹಾ ತಾತ್ಪರ್ಯ ಎಂದು ತಿಳಿಬೇಕು. ಆದ್ದರಿಂದ ಪುರಂದರದಾಸರ ವಿಶೇಷ ಅನುಗ್ರಹ, ಅವರ ಉಪಾಸನ ಮೂರ್ತಿ ಪುರಂದರ ವಿಠಲನ ವಿಶೇಷ ಅನುಗ್ರಹ ರೂಪ, ನಮ್ಮ ತಂದೆ ತಾಯರ ಅನುಗ್ರಹ ರೂಪ, ಗುರು ಹಿರಿಯ ಅನುಗ್ರಹ ರೂಪ ಮತ್ತು ನಮ್ಮಲ್ಲಿರುವ ಯಾವ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪ, ಇವೆಲ್ಲರಲ್ಲೂ ನಿಂತು ಮಾಡಿಸುವ ವಾಯುದೇವರ ಅನುಗ್ರಹ ರೂಪ. ಇವರೆಲ್ಲರಲ್ಲೂ ನಿಂತಿರುವ ಸ್ವತಂತ್ರನಾದ ಭಗವಂತ ಲಕ್ಷ್ಮೀನಾರಾಯಣ ಭಗವಂತ. ಅವನ ಹೆಸರು ಏನು? ಪುರುಷೋತ್ತಮ. ಅವನೇ ನಮ್ಮ ಬಿಂಬರೂಪಿ ಭಗವಂತ. ಆದ್ದರಿಂದ ಬಿಂಬೋಪಾಸನೆಯನ್ನು ನಾವು ಎಷ್ಟು ಚೆನ್ನಾಗಿ ತಿಳಿದುಕೊಳ್ಳುತ್ತೇವೆಯೋ ಆಗ ನಮಗೆ ಹೊರಗೆ ಅಂಟಿದ ಪ್ರಾರಬ್ಧ ಮತ್ತು ಅನಾರಬ್ಧ ಕರ್ಮಗಳು ಒಣಗಿ ಹೋಗುತ್ತದೆ. ಆಗ ನೈಜ ಸುಖವಾದ ಮೋಕ್ಷವನ್ನು ಹೊಂದಲು ಸಹಾಯವಾಗುತ್ತದೆ. ಇದು ಸಹಾಯವಾಗಬೇಕು ಭಗವಂತನ ಪ್ರಸಾದ. ಆ ಪ್ರಸಾದಕ್ಕೆ ಬೇಕು ತತ್ವಜ್ಞಾನ ನಿಶ್ಚಯ. ಆ ತತ್ವಜ್ಞಾನ ನಿಶ್ಚಯಕ್ಕೆ ಬೇಕು ಸರಿಯಾದ ಶಾಸ್ತ್ರ, ಸರಿಯಾದ ಗುರುಗಳು. ಅದೇ ನಮ್ಮ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಸಂದೇಶವನ್ನು ಅರಿಹಿದ್ದಾರೆ.
ಆದ್ದರಿಂದ ಇವರೆಲ್ಲರಿಗೂ ನಾವು ಭೂಯಿಷ್ಟಾಂತಿ ನಮ್ಮ ಉಕ್ತಿ ವಿಧೇಯಮ ಎಂದು ಹೇಳಿ ವಿನಮ್ರಿಸೋಣ. ಭಾರತೀಯರ ಮುಖ್ಯ ಪ್ರಾಣಂತ ಶ್ರೀಕೃಷ್ಣಾರ್ಪಣ. ಹರಿ ಓಂ ಹರಿ ಓಂ ಹರಿ ಓಂ.